ನಮಸ್ತೆ ವೀಕ್ಷಕರೇ, ನಾನು ಈ ದಿನ ಹಬ್ಬದಲ್ಲಿ ಬಾಳೆಹಣ್ಣು ಉಳಿದಿದ್ರೆ ಅದರಲ್ಲಿ ಒಂದು ಸ್ವೀಟ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮನೆಯಲ್ಲಿರುವಂಥ ಕಡಿಮೆ ಸಾಮಗ್ರಿಗಳಲ್ಲಿ ಹಾಗೆ ಬೆಲ್ಲ ಮತ್ತು ಗೋಧಿ ಹಿಟ್ಟಿನಲ್ಲಿ ಈ ಸ್ವೀಟ್ ಮಾಡಬಹುದು. ಒಂದ್ಸರಿ ಟ್ರೈ ಮಾಡಿ ನೋಡಿ, ಖಂಡಿತ ಮತ್ತೆ ಮಾಡ್ತೀರಾ, ಅಷ್ಟು ರುಚಿಯಾಗಿರುತ್ತೆ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈಗ ಹಬ್ಬದಲ್ಲಿ ಉಳಿದಿರುವಂಥ ಬಾಳೆಹಣ್ಣಿನಲ್ಲಿ ಸ್ವೀಟ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ. ಮೊದಲು ಒಂದು ತಟ್ಟೆಗೆ ಸ್ವಲ್ಪ ತುಪ್ಪ ಹಾಕಿ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಆವಾಗ ಸ್ವೀಟ್ ತಟ್ಟೆಗೆ ಅಂಟೋದಿಲ್ಲ. ನಂತರ 4 ಏಲಕ್ಕಿ ಬಾಳೆಹಣ್ಣನ್ನು ತೆಗೆದಿಟ್ಕೊಂಡಿದ್ದೀನಿ. ಈಗ ಸಿಪ್ಪೆ ಬಿಡಿಸಿಟ್ಕೊಂಡು ಒಂದು ಮಿಕ್ಸಿ ಜಾರ್ಗೆ ಕಟ್ ಮಾಡಿ ಹಾಕೊಳ್ಳಿ. ಹಾಗೆ ಮನೆಯಲ್ಲಿ ಏಲಕ್ಕಿ ಬಾಳೆಹಣ್ಣಿರಲಿಲ್ಲ ಅಂತಂದರೆ ಯಾವ ಬಾಳೆಹಣ್ಣಿರುತ್ತೆ ಅದರಲ್ಲೇ ಈ ಸ್ವೀಟ್ ಮಾಡ್ಕೋಬಹುದು. ಪಚ್ಚ ಬಾಳೆಹಣ್ಣು ಉಪಯೋಗಿಸಬಹುದು, ಪುಟ್ಟ ಬಾಳೆಹಣ್ಣು ಉಪಯೋಗಿಸಬಹುದು, ಹಾಗೆ ನೇಂದ್ರ ಬಾಳೆಹಣ್ಣಿನಲ್ಲಿ ಕೂಡ ಇದೇ ರೀತಿ ಸ್ವೀಟ್ ಮಾಡ್ಕೋಬಹುದು. ಈಗ 4 ಬಾಳೆಹಣ್ಣಿನ ಸಿಪ್ಪೆ ತೆಗೆದುಕೊಂಡು ಕಟ್ ಮಾಡಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ನಂತರ ಅರ್ಧ ಕಪ್ಪಷ್ಟು ತಣ್ಣೀರನ್ನು ಹಾಕಿ ಬಾಳೆಹಣ್ಣು ನುಣ್ಣಗಾಗಬೇಕು ಅಲ್ಲಿವರೆಗೂ ಒಂದ್ಸರಿ ರುಬ್ಬಿಟ್ಕೊಳ್ಳಿ. ನೋಡಿ, ಈಗ ಬಾಳೆಹಣ್ಣಿನ ಪೇಸ್ಟ್ ರೆಡಿಯಾಗಿದೆ. ಇದಕ್ಕೀಗ 1 ಕಪ್ಪಷ್ಟು ಗೋಧಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಅದೇ ಕಪ್ಪಲ್ಲಿ 1/4 ಕಪ್ಪಷ್ಟು ತಣ್ಣೀರನ್ನು ಹಾಕೊಳ್ಳಿ. ಜಾಸ್ತಿ ನೀರು ಹಾಕಿ ಮಿಶ್ರಣನ ತೆಳು ಮಾಡಲಿಕ್ಕೆ ಹೋಗಬೇಡಿ. ಸ್ವಲ್ಪನೇ ನೀರನ್ನು ಹಾಕಿ ನಿಧಾನಕ್ಕೆ ರುಬ್ಬಿಟ್ಕೊಳ್ಳಿ. ನೋಡಿ, ಒಂದ್ಸರಿ ರುಬ್ಬಿಟ್ಕೊಂಡಿದ್ದೀನಿ. ಈ ರೀತಿ ತುಂಬ ಗಟ್ಟಿಯಾಗಿದೆ ಅನಿಸಿದ್ರಷ್ಟೇ ಮತ್ತೆ 1/4 ಕಪ್ಪಷ್ಟು ತಣ್ಣೀರನ್ನು ಹಾಕಿ ರುಬ್ಬಿಟ್ಕೊಳ್ತಾ ಇದ್ದೀನಿ. ಒಟ್ಟು ನಾನಿಲ್ಲಿ ರುಬ್ಬಲಿಕ್ಕೆ 1 ಕಪ್ಪಷ್ಟು ತಣ್ಣೀರನ್ನು ಉಪಯೋಗಿಸ್ಕೊಂಡಿದ್ದೆ. ಬಾಳೆಹಣ್ಣನ್ನು ರುಬ್ಬಬೇಕಾದ್ರೆ ಅರ್ಧ ಕಪ್ಪಷ್ಟು ನೀರು ಹಾಕಿದರೆ, ಗೋಧಿ ಹಿಟ್ಟಿನ ಮಿಶ್ರಣ ರುಬ್ಬಬೇಕಾದ್ರೆ ಅರ್ಧ ಕಪ್ಪಷ್ಟು ನೀರನ್ನು ಉಪಯೋಗಿಸಿದ್ದೆ. ಒಟ್ಟು 1 ಕಪ್ಪಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಈಗ ರುಬ್ಬಿರುವಂಥ ಮಿಶ್ರಣ ರೆಡಿಯಾಗಿದೆ. ಇದನ್ನೀಗ ಒಂದು ಪ್ಯಾನ್ಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ನೋಡಿ, ತುಂಬ ತೆಳುವಾಗಿ ಮಾಡಲಿಕ್ಕೆ ಹೋಗಬೇಡಿ, ಈ ರೀತಿ ಸ್ವಲ್ಪ ಗಟ್ಟಿಯಾಗಿ ರುಬ್ಬಿಟ್ಕೊಳ್ಳಿ. ನಂತರ ಮಿಕ್ಸಿ ಜಾರ್ಗೆ 1/4 ಕಪ್ಪಷ್ಟು ತಣ್ಣೀರನ್ನು ಹಾಕಿ ಆ ನೀರನ್ನು ಕೂಡ ಉಪಯೋಗಿಸ್ಕೊಂಡಿದ್ದೀನಿ. ಇದೇ ಸಮಯದಲ್ಲಿ ಮತ್ತೊಂದು ಪಾತ್ರೆಗೆ 3/4 ಕಪ್ಪಷ್ಟು ಪುಡಿ ಮಾಡಿರುವಂಥ ಬೆಲ್ಲ ಹಾಗೆ 1/4 ಕಪ್ಪಷ್ಟು ತಣ್ಣೀರನ್ನು ಹಾಕಿ ಬೆಲ್ಲನ ಕರಗಲಿಕ್ಕಿಟ್ಟಿದ್ದೀನಿ. ನೀವಿಲ್ಲಿ 3/4ರಿಂದ 1 ಕಪ್ಪಷ್ಟು ಬೆಲ್ಲ ಉಪಯೋಗಿಸಬಹುದು. ಸಿಹಿ ನೋಡಿಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಬೆಲ್ಲ ಉಪಯೋಗಿಸ್ಕೊಳ್ಳಿ. ಹಾಗೆ ಈ ಬೆಲ್ಲದ ನೀರನ್ನು ಒಂದೆಳೆ ಪಾಕ ಬರೆಸೋ ಅವಶ್ಯಕತೆ ಇಲ್ಲ. ಬೆಲ್ಲ ನೀರಿನಲ್ಲಿ ಕರಗಿದ್ರೆ ಸಾಕು, ತಕ್ಷಣವೇ ಸ್ಟವ್ ಆಫ್ ಮಾಡ್ಕೊಳ್ಳಿ. ಈಗ ಈ ಬೆಲ್ಲದ ನೀರನ್ನು ಬಾಳೆಹಣ್ಣಿನ ಮಿಶ್ರಣಕ್ಕೆ ಶೋಧಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಬೆಲ್ಲದ ನೀರನ್ನು ಶೋಧಿಸೋದ್ರಿಂದ ಬೆಲ್ಲದಲ್ಲಿ ಧೂಳಿನಂಶ ಅಥವಾ ಮಣ್ಣಿನಂಶ ಇದ್ದರೆ ಅದೆಲ್ಲ ಹೊರಟೋಗುತ್ತೆ. ನಂತರ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಸಮಯದಲ್ಲಿ ಸ್ಟವ್ ಆನ್ ಮಾಡಲಿಕ್ಕೆ ಹೋಗಬೇಡಿ, ಮೊದಲು ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ. ಈ ಗೋಧಿ ಹಿಟ್ಟು, ಬಾಳೆಹಣ್ಣು ಮತ್ತು ಬೆಲ್ಲದ ನೀರು ಚೆನ್ನಾಗಿ ಬೆರಿಬೇಕು, ಅಲ್ಲಿವರೆಗೂ ಮಿಕ್ಸ್ ಮಾಡಿಟ್ಕೊಳ್ಳಿ. ನಂತರ ಅಷ್ಟೇ ಸ್ಟವ್ ಆನ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಉರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ಕೊಳ್ತಾನೆ ಇರಿ. ನಿಮ್ಗೇನಾದರೂ ಮಿಶ್ರಣ ಏನಾದರೂ ತಳ ಹಿಡಿತಾ ಇದೆ ಅಂತ ಅಂದ್ರಷ್ಟೇ ಈ ರೀತಿ ಉರಿನ ಮೀಡಿಯಂ ಫ್ಲೇಮ್ಗಿನ ಸ್ವಲ್ಪ ಕಡಿಮೆ ಇಟ್ಕೊಳ್ಳಿ. ಆದಷ್ಟು ಬೇಗ ಬೇಗ ಮಿಕ್ಸ್ ಮಾಡ್ಕೊಳ್ತಾ ಇರಿ, ಆವಾಗ ಮಿಶ್ರಣ ತಳ ಹಿಡಿಯೋದಿಲ್ಲ ಮತ್ತು ಬೇಗ ಕೂಡ ಗಟ್ಟಿಯಾಗುತ್ತೆ. ನೋಡಿ, ಈಗ ಗೋಧಿ ಹಿಟ್ಟಿನ ಮಿಶ್ರಣ ಗಟ್ಟಿ ಆಗಲಿಕ್ಕೆ ಶುರುವಾಗ್ತಾ ಇದೆ. ನಂತರ 2 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಈಗ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ. ಹಾಗೆ ಈ ಸಮಯದಲ್ಲಿ ಸಿಹಿ ನೋಡಿ, ನಿಮ್ಗೇನಾದರೂ ಸಪ್ಪೆ ಇದೆ ಮತ್ತೆ ಸ್ವಲ್ಪ ಸಿಹಿ ಬೇಕು ಅನಿಸಿದ್ರಷ್ಟೇ 1-2 ಟೇಬಲ್ ಸ್ಪೂನಷ್ಟು ಪುಡಿ ಮಾಡಿರುವಂಥ ಬೆಲ್ಲ ಹಾಕ್ಕೊಳ್ಳಿ. ಈಗ ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ. ಈ ರೀತಿ ತುಪ್ಪ ಸ್ವೀಟ್ ಮಿಶ್ರಣದಲ್ಲಿ ಎಲ್ಲ ಕಡೆ ಬೆರೆತ ನಂತರ ಮತ್ತೆ 2 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ಕೊಳ್ತಾನೆ ಇರಿ, ಆವಾಗ ಸ್ವೀಟ್ ಮಿಶ್ರಣ ತಳ ಹಿಡಿಯೋದಿಲ್ಲ. ನೋಡಿ, ಈಗ ತುಪ್ಪ ಎಲ್ಲ ಕಡೆ ಬೆರ್ತಿದೆ ಮತ್ತು ಸ್ವೀಟ್ ಮಿಶ್ರಣ ಕೂಡ ಡ್ರೈ ಆಗಿದೆ. ಅಕಸ್ಮಾತ್ ಈ ರೀತಿ ಡ್ರೈ ಆಗ್ತಾ ಇದೆ ಅನಿಸಿದ್ರಷ್ಟೇ ಮತ್ತೆ 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಒಟ್ಟು ನಾನಿಲ್ಲಿ 1 ಕಪ್ಪಷ್ಟು ಗೋಧಿ ಹಿಟ್ಟಿಗೆ ಅದರ ಅರ್ಧ ಭಾಗಕ್ಕಿಂತ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ತುಪ್ಪ ಹಾಕ್ಕೊಂಡಿದ್ದೀನಿ. ಈ ರೀತಿ ನೀವು ಎಷ್ಟು ಸಮಯ ಬೇಯಿಸ್ತೀರಾ ಅಷ್ಟು ಸಮಯದಲ್ಲಿ ಈ ಸ್ವೀಟ್ ರೆಡಿಯಾಗುತ್ತೆ. ಅಂದರೆ ಗಟ್ಟಿಯಾಗಬೇಕು ಮತ್ತು ಪ್ಯಾನ್ ಬಿಡಲಿಕ್ಕೆ ಶುರು ಆಗಬೇಕು, ಅಲ್ಲಿವರೆಗೂ ಬೇಯಲಿಕ್ಕೆ ಇಟ್ಕೊಳ್ಳಿ ಅಷ್ಟೇ. ನೋಡಿ, ಈಗ ಪ್ಯಾನ್ ಬಿಡಲಿಕ್ಕೆ ಶುರುವಾಗ್ತಾ ಇದೆ. ಈ ರೀತಿ ಮತ್ತೆ ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ಕೊಳ್ತಾ ಇರಿ, ಆವಾಗ ಸ್ವೀಟ್ ಮಿಶ್ರಣದಲ್ಲಿ ತುಪ್ಪ ಕೂಡ ಬಿಡಲಿಕ್ಕೆ ಶುರುವಾಗುತ್ತೆ. ಕೊನೆಯದಾಗಿ 1/4 ಟೀ ಸ್ಪೂನಷ್ಟು ಏಲಕ್ಕಿ ಪುಡಿ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ, ಆವಾಗ ಸ್ವೀಟಲ್ಲಿ ಒಂದೊಳ್ಳೆ ಫ್ಲೇವರ್ ಇರುತ್ತೆ. ನೋಡಿ, ಸ್ವೀಟ್ ಮಿಶ್ರಣ ಈ ರೀತಿ ಪ್ಯಾನ್ ಬಿಡಬೇಕು, ಹಾಗೆ ಸ್ವೀಟ್ ಮಿಶ್ರಣದಲ್ಲಿರುವಂಥ ತುಪ್ಪ ಕೂಡ ಬಿಡಲಿಕ್ಕೆ ಶುರುವಾಗಬೇಕು, ಆವಾಗ ಸ್ವೀಟ್ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ಅಕಸ್ಮಾತ್ ತುಪ್ಪ ಬಿಟ್ಟಿಲ್ಲ ಅಂತ ಅಂದರೆ ಮತ್ತೆ ಒಂದು 5ರಿಂದ 10 ನಿಮಿಷ ಬೇಯಲಿಕ್ಕೆ ಇಟ್ಕೊಳ್ಳಿ ಅಷ್ಟೇ. ಈಗ ತಕ್ಷಣವೇ ಸ್ಟವ್ ಆಫ್ ಮಾಡಿಕೊಂಡು ಈ ಸ್ವೀಟ್ ಮಿಶ್ರಣ ಬಿಸಿ ಇರಬೇಕಾದ್ರೇ ಬೇಗ ತಟ್ಟೆಗೆ ಹಾಕಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಆದಷ್ಟು ಒಂದೇ ಸಮನಲ್ಲಿ ನೀಟಾಗಿ ಸ್ಪ್ರೆಡ್ ಮಾಡಿಟ್ಕೊಳ್ಳಿ. ಹಾಗೆ ನಾನಿಲ್ಲಿ ಸ್ವಲ್ಪ ಕಟ್ ಮಾಡಿರುವಂಥ ಬಾದಾಮಿಯಿಂದ ಡೆಕೋರೇಟ್ ಮಾಡ್ಕೊಳ್ತಾ ಇದ್ದೀನಿ. ಬಾದಾಮಿ ಇಲ್ಲಿ ಆಪ್ಷನಲ್, ಸ್ವೀಟ್ ನೋಡಲಿಕ್ಕೆ ಚೆನ್ನಾಗಿ ಕಾಣುತ್ತೆ ಅಂತಷ್ಟೇ ಉಪಯೋಗಿಸ್ಕೊಂಡಿದ್ದೀನಿ. ಬೇಕಿದ್ದರೆ ಉಪಯೋಗಿಸಿ, ಬೇಡ ಅಂತಂದರೆ ಹಾಕಲಿಲ್ಲ ಅಂದರೂ ಕೂಡ ನಡೆಯುತ್ತೆ. ಈಗ ಲೈಟಾಗಿ ಪ್ರೆಸ್ ಮಾಡಿಕೊಂಡು ಸ್ವೀಟ್ನ ತಣ್ಣಗಾಗಲಿಕ್ಕೆ ಹಾಗೆ ಇಟ್ಟಿದ್ದೀನಿ. ನೋಡಿ, ಸ್ವೀಟ್ ಚೆನ್ನಾಗಿ ತಣ್ಣಗಾಗಿದೆ. ನಂತರ ನಿಧಾನಕ್ಕೆ ಚಾಕುವಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಕಟ್ ಮಾಡ್ಕೋಬಹುದು. ಹಾಗೆ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ. ನೋಡಿ, ಕೇವಲ 4 ಸಣ್ಣ ಬಾಳೆಹಣ್ಣು ಹಾಗೆ 1 ಕಪ್ಪಷ್ಟು ಗೋಧಿ ಹಿಟ್ಟಿದ್ರೆ ಸಾಕು, ಈ ರೀತಿ ತಟ್ಟೆ ತುಂಬ ಸ್ವೀಟ್ ಮಾಡ್ಕೋಬಹುದು. ಮನೆಯಲ್ಲಿರುವಂಥ ಕಡಿಮೆ ಸಾಮಗ್ರಿಗಳಲ್ಲಿ ಆರೋಗ್ಯಕರವಾಗಿ ಈ ಸ್ವೀಟ್ ರೆಡಿಯಾಗುತ್ತೆ. ಈಗ ಕಟ್ ಮಾಡಿರುವಂಥ ಈ ಸ್ವೀಟ್ ಪೀಸಸ್ಗಳನ್ನ ನಿಧಾನಕ್ಕೆ ತೆಗೆದಿಟ್ಕೊಳ್ತಾ ಇದ್ದೀನಿ.
ನೋಡಿ ಎಷ್ಟು ಪರ್ಫೆಕ್ಟಾಗಿ ಬೆಂದಿದೆ ಅಂತ ಗೊತ್ತಾಗ್ತಾ ಇದೆ. ಈ ರೀತಿ ಸ್ವೀಟ್ ಮಿಶ್ರಣದಲ್ಲಿ ತುಪ್ಪ ಬಿಡಬೇಕು ಮತ್ತು ಗಟ್ಟಿಯಾಗಬೇಕು, ಅಲ್ಲಿವರೆಗೂ ಬೇಯಲಿಕ್ಕೆ ಇಟ್ಕೊಂಡ್ರೆ ಸಾಕು. ಆವಾಗ ಸ್ವೀಟ್ ಪೀಸಸ್ಗಳು ಕೂಡ ಪರ್ಫೆಕ್ಟಾಗಿ ಬರುತ್ತೆ. ಈಗ ಕಟ್ ಮಾಡಿರುವಂಥ ಈ ಸ್ವೀಟ್ ಪೀಸಸ್ಗಳನ್ನ ಮತ್ತೊಂದು ಪ್ಲೇಟ್ಗೆ ಜೋಡಿಸ್ಕೊಳ್ತಾ ಇದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಸುಲಭವಾಗಿ ಹಬ್ಬದಲ್ಲಿ ಉಳಿದಿರುವಂಥ ಬಾಳೆಹಣ್ಣಿನಲ್ಲಿ ಸ್ವೀಟ್ ಯಾವ ರೀತಿ ಮಾಡಿದೆ ಅಂತ ಗೊತ್ತಾಯ್ತಲ್ವಾ. ನೀವು ಬಾಳೆಹಣ್ಣನ್ನು ಜಾಸ್ತಿ ದಿನ ಇಟ್ಟರೂ ಕೂಡ ಹಳಗುತ್ತೆ ಮತ್ತು ತಿನ್ನಲಿಕ್ಕಾಗಲ್ಲ. ಬದಲಾಗಿ ಈ ರೀತಿ ಒಂದು ಸ್ವೀಟ್ ಮಾಡಿ ನೋಡಿ, ತುಂಬಾ ರುಚಿಯಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ, ಖಂಡಿತ ಮತ್ತೆ ಮಾಡ್ತೀರಾ. ಥ್ಯಾಂಕ್ ಯು. ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.